ರಕ್ಷಕನು, ಲೋಕರಕ್ಷಕನು. ಈ ಲೋಕಕ್ಕೆ ರಕ್ಷಣೆ ಕೊಡುವಂಥ ದೇವರು ಯಾರಿಲ್ಲ. ಸತ್ಯವುಳ್ಳ ಜೀವವುಳ್ಳ ದೇವರು. ಸತ್ತು ಹೇಳ್ರಿ, ಸತ್ತು ಹೂಣಲ್ಪಟ್ಟು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನ ಜೀವಂತವಾಗಿ ಎದ್ದು ಬಂದರು. ಸ್ವಾಮಿ ಏಸಪ್ಪ ನಮ್ಮ ಕಾಯುವ ದೇವರು, ಕಾಪಾಡುವ ದೇವರು. ಆತನಲ್ಲಿ ಯಾರು ನಂಬಿಕೆ ವಿಶ್ವಾಸ ಇರ್ತಾರೋ ಅವ್ರು ತಪ್ಪದೆ ಕಾಯ್ತಾರೆ ಅಂತ ದೇವರು. ಕಷ್ಟದಲ್ಲಿ, ನಷ್ಟದಲ್ಲಿ, ರೋಗದಲ್ಲಿ, ವ್ಯಸನದಲ್ಲಿ, ಚಿಂತೆಯಲ್ಲಿ, ಬಾಧೆಯಲ್ಲಿ ಎಲ್ಲವುಗಳಿಂದ ನಮ್ಮನ್ನು ಕಾಪಾಡ್ತಾರೆ. ಒಂದ್ಸರಿ ಸೌಲಭ್ಯದಲ್ಲಿ ವಾಕ್ಯ ಹೇಳೋದು ನಾನು ಜ್ಞಾಪಕ 121ನೇ ಕೀರ್ತನೆ. ಸತ್ಯವುಳ್ಳ ಜೀವವುಳ್ಳ ದೇವರು ಯೇಸು ಸ್ವಾಮಿ. 5 ಸಾರಿ 121ನೇ ಕೀರ್ತನೆ ಮುಗಿಸ್ಬಿಡೋಣ ಮಾತಾಡಿ. ಎಷ್ಟು ನಮೂನೆ ನಮ್ಮನ್ನು ಬರೆದು ಕೊಟ್ಟಿದ್ದಾನೆ ಸ್ವಾಮಿ, ಅಷ್ಟು ನಮೂನೆ ಕಾಪಾಡ್ತಾನೆ ನಮ್ಮನ್ನು. 121. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತಾ ಇದ್ದೀನಿ. ನೋಡ್ರಿ, ನಾನು ಮ್ಯಾಲೆ ನೋಡ್ತಾ ಇದ್ದೀನಿ, ಪರ್ವತ ಕಡೆಗೆ ನೋಡ್ತಾ ಇದ್ದೀನಿ. ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು. ನನ್ನ ಸಹಾಯ ಯಾರು ಕೊಡ್ತಾರೆ? ಯಾರು ಮಾಡ್ತಾರೆ? ಭೂಮಿನ ಆಕಾಶವನ್ನು ಸೃಷ್ಟಿ ಮಾಡಿದಂತ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಬದಲಗೊಳಿಸದಿರಲಿ. ನಿನ್ನನ್ನು ಕಾಯುವವನು ತೂಗಿರಿಸದಿರಲಿ. ಇಸ್ರಾಯೇಲರನ್ನು ಕಾಯುವಾತನು ತೂಗಿರಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹೌದಾ? ದೇವ್ರು ಮಲ್ಕೊಂತಾನೆ. ಈಗ ನಾನು ಕ್ಷಮಿಸಿ, ಯಾರೋ ಒಂದು ಹಾಡು ಹಾಕಿ